ಮದ್ವೆ ಏನೋ ಮುಗ್ದೋಯ್ತು. ಇನ್ ಬಂದಿರೋರ್ಗೆಲ್ಲ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಅಂತ ಹೇಳಿ ತಾಂಬೂಲ ಕೊಟ್ಟು ಕಳ್ಸೋ ಟೈಮು. ಛತ್ರನೂ ಖಾಲಿ ಆಗ್ತಾ ಇದೆ, ನಾವು ಕೂಡ ಪ್ಯಾಕಿಂಗ್ ಮಾಡ್ಕೊಳಕ್ ಶುರು ಮಾಡ್ಕೊಂಡ್ವಿ. ಒಂದ್ ದಿವಸದ ಮದ್ವೆಗೋಸ್ಕರ ಎಷ್ಟ್ ತಿಂಗಳು ತಯಾರಿಗಳಾಗಿತ್ತಪ್ಪ ಅಂತ ಒಂದ್ ಕಡೆ ಅನ್ಸಿದ್ರು, ಏನು ಅಡೆತಡೆ ಇಲ್ದೆ ಮದ್ವೆನೂ ಸುಸೂತ್ರವಾಗಿ ನಡೀತಲ್ಲ ಅನ್ನೋ ಖುಷಿ ಇನ್ನೊಂದ್ ಕಡೆ. ನಮ್ದು ಕೂಡ ಪ್ಯಾಕಿಂಗ್ ಎಲ್ಲ ಮುಗಿಸಿ ಹುಡುಗಿನ ಹುಡುಗನ್ ಮನೆ ತಲುಪಿಸ್ಬೇಕಲ್ಲ, ಅಣ್ಣ ಅತ್ತಿಗೆ ಆಗಿ ನಾವೇ ಹೊರಟ್ವಿ. ನಂಜನಗೂಡ್ಗೆ ಹೋಗ್ಬೇಕಾಗಿತ್ತು. ಹೋಗೋ ದಾರಿಲಿ ಫುಲ್ ನಿದ್ರೆ. ರಾತ್ರಿ ಎಲ್ಲ ಶಾಸ್ತ್ರಗಳು ಮಾಡಿದ್ವಲ್ಲ, ಅದ್ರ ಎಫೆಕ್ಟ್. ಮುತ್ತೈದೆಯರೆಲ್ಲ ಆರ್ತಿ ಎತ್ತಿ ಹೊಸ ಗಂಡು ಹೆಣ್ಣನ್ನ ಮನೆ ಒಳಗೆ ವೆಲ್ಕಮ್ ಮಾಡಿದ್ದಾಗೋಯ್ತು. ಬಲಗಾಲಿಟ್ಟು ಬಾರಮ್ಮ ಅನ್ನೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಹುಡುಗಿ ಬಲ್ಗಾಲಿಟ್ಟು ಅಕ್ಕಿನ ಒದ್ದು ಮನೆ ಒಳಗೆ ಎಂಟ್ರಿ ಕೊಡ್ತಿದ್ರೆ ಲಕ್ಷ್ಮಿನೇ ಮನೆ ಒಳಗ್ ಬಂದಂಗೆ. ಇನ್ನೇನು ಮನೆ ಒಳಗ್ ಬರ್ತಿದ್ದಂಗೆ ದೇವ್ರ ಮನೆ ದೀಪ ಹಚ್ಚಿ ಹಾಲು ಉಕ್ಕಿಸ್ಬಿಡೋದೆ. ಇನ್ನು ಹುಡುಗಿ ಇದಕ್ಕೆ ಶುಗರ್ ಹಾಕಿ ಸ್ವೀಟ್ ಆಗಿರೋ ಹಾಲ್ನ ಗಂಡಿನ ಮನೆಯವ್ರಿಗೆಲ್ಲ ಕೊಟ್ಟು ಅವರು ಕುಡಿದು ಸಂತೋಷವಾದ್ರೆ ಎಂಟ್ರಿ ಲೆವೆಲ್ ಶಾಸ್ತ್ರ ಮುಗ್ದಂಗೆ. ನಮ್ ಕಡೆ ಹೊಸದಾಗ್ ಮದ್ವೆ ಆಗಿರೋ ಹುಡುಗ ಹುಡುಗಿನ ದೇವಸ್ಥಾನ ಕರ್ಕೊಂಡು ಹೋಗಿ ದೇವಸ್ಥಾನದ ಕಲಶಗಳು ತೋರ್ಸೋದು ಪದ್ಧತಿ. ಅದು ಮುಗ್ದೇ ಹೋಗ್ಲಿ ಅಂತ ನಾವು ಹೊರಟ್ವಿ ನಂಜನಗೂಡು ದೇವಸ್ಥಾನಕ್ಕೆ. ದೇವ್ರ ದರ್ಶನನೂ ತುಂಬಾ ಚೆನ್ನಾಗೇ ಆಯ್ತು. ಹೊಸದಾಗ್ ಮದ್ವೆ ಆಗಿರೋ ಹುಡುಗ ಹುಡುಗಿಗೆ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ನಮ್ ಜವಾಬ್ದಾರಿ ಇಲ್ಲಿಗೆ ಮುಗೀತು ಅಂತ ಹುಷಪ್ಪ ಅಂತ ಹೇಳಿ ವಾಪಸ್ ಎಲ್ಲರೂ ಮನೆಗ್ ಬಂದಿದ್ದಾಯ್ತು.